ಎಲ್ಲರಿಗೂ ನಮಸ್ತೆ. ಇವತ್ತು ನಾನು 9ನೇ ತರಗತಿಯ ಹಿಂದಿ ವಿಷಯದ 5ನೇ ಪಾಠ ಮೌಸಿ ಪಾಠವನ್ನು ಮಾಡುತ್ತಿದ್ದೇನೆ. ಲೇಖಕರು ಭೀಷ್ಮ ಸಾಹನಿ. ಈ ಪಾಠದ आशय प्रस्तुत पाठ में मौसी के निस्वार्थ सेवा मनोभाव का चित्रण है. इस कहानी से बच्चों को परोपकार, बड़े बुजुर्गों के प्रति आदर और असहायों की मदद करने की प्रेरणा मिलती है. उस औरत को सभी मौसी कहकर पुकारते थे, बच्चे भी और बड़ी उम्र के लोग भी. ಅಂದ್ರೆ ಈ ಹೆಂಗಸನ್ನ ಎಲ್ಲರೂ ಮೌಸಿ ಅಂತ ಕರಿತಾ ಇದ್ರು, ಅಂದ್ರೆ ಚಿಕ್ಕಮ್ಮ ಅಂತ ಕರಿತಾ ಇದ್ರು. ಅವ್ರು ಸಣ್ಣವರಾಗಿರ್ಬೋದು, ದೊಡ್ಡವರಾಗಿರ್ಬೋದು. ಉಮ್ರ್ ಅಂದ್ರೆ ಏಜ್, ವಯಸ್ಸು ಅವ್ರು ಆಗಿರ್ಬೋದು. ಎಲ್ಲರೂ ಅವ್ರನ್ನ ಮೌಸಿ ಅಂತ ಕರಿತಾ ಇದ್ರು. ಮೌಸಿ ಅಂದ್ರೆ ಚಿಕ್ಕಮ್ಮ. मौसी सबको माँ के जैसी प्यारी बनी थी. मौसी ಯಾವ ತರ ಇದ್ರು, ಎಲ್ಲರ ಹತ್ರನೂ ಅಮ್ಮನ ತರ ಪ್ರೀತಿ ಪಾತ್ರಳಾಗಿದ್ರು. ಮೌಸಿ ಅನ್ನೋರು ಅಮ್ಮನ ತರ ಪ್ರೀತಿ ಪಾತ್ರಳರಾಗಿದ್ರು ಎಲ್ಲರ ಹತ್ರನೂ. सबके सुख दुख के समय साथ देती थी. ಎಲ್ಲರ ಸುಖ ದುಃಖಗಳ ಜೊತೆ ಅವರು ಇರ್ತಾ ಇದ್ರು. बच्चों के लिए तो वहाँ सेवा की मूर्ति बनी थी. ಅವರು ಮಕ್ಕಳಿಗೆ ಸೇವಾ ಕಿ ಮೂರ್ತಿ ಅಂದ್ರೆ ಸೇವೆ ಮಾಡುವ ಒಂದು ಮೂರ್ತಿಯಾಗಿದ್ರು. ಯಾವಾಗಲೂ ಅವರು ಮಕ್ಕಳಿಗೆ ತುಂಬಾ ಸೇವೆ ಮಾಡ್ತಿದ್ರು. प्रतिदिन दोपहर होते होते मौसी स्कूल के फाटक पर पहुंच जाती थी. ಪ್ರತಿದಿನ ದೋಪಹರ್ ಅಂದ್ರೆ ಮಧ್ಯಾಹ್ನ ಆಗ್ತಿದ್ದಂಗೆ ಸ್ಕೂಲ್ ಗೆ ಫಾಟಕ್ ಪರ್ ಪಹುಂಚ್ ಜಾತಿ ಥಿ ಅಂದ್ರೆ ಸ್ಕೂಲ್ ನ ಗೇಟ್ ನ ಬಳಿ ಅವ್ರು ಬಂದ್ಬಿಡ್ತಾ ಇದ್ರು. ಫಾಟಕ್ ಅಂದ್ರೆ ಗೇಟ್. ಫಾಟಕ್ ಅಂದ್ರೆ ಏನು? ಗೇಟ್. ಫಾಟಕ್ ಅಂದ್ರೆ ಗೇಟ್. जैसे ही छुट्टी की घंटी बजती वैसे ही बच्चे भागते हुए बाहर निकलते और मौसी के कंधों पर अपने अपने बस्ते डाल देते. ಅಂದ್ರೆ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಊಟಕ್ಕೆ ಬೆಲ್ಲಾಗುತ್ತಲ್ಲ, ಅವಾಗ ಅವ್ರ ಮಕ್ಕಳೆಲ್ಲ ಆ ಮೌಸಿ ಹತ್ರ ಹೋಗ್ತಾ ಇದ್ರು. ಮೌಸಿ ಹತ್ರ ಹೋಗಿ ತಮ್ಮ ಬ್ಯಾಗ್ನೆಲ್ಲ, ಬಸ್ತೆ ಅಂದ್ರೆ ಬ್ಯಾಗ್, ಬಸ್ತೆ ಅಂದ್ರೆ ಸ್ಕೂಲ್ ಬ್ಯಾಗ್ ನೆಲ್ಲ ಮೌಸಿ ಕಂದೋ ಅಂದ್ರೆ ಭುಜದ ಮೇಲೆ ಹಾಕ್ತಾ ಇದ್ರು. ಮೊಹಲ್ಲೆ ಕೆ ಸಭಿ ಬಚ್ಚೆ ಉಸೆ ಘೇರೆ रहते थे. ಅಂದ್ರೆ ಮೊಹಲ್ಲೆ ಅಂದ್ರೆ ಓಣಿಯ ವಟಾರದ ಅಂತೀವಲ್ಲ, ಆ ಥರ ಮೊಹಲ್ಲೆ ಅಂದ್ರೆ ಓಣಿ ವಟಾರ. ಎಲ್ಲ ಮಕ್ಕಳು ಅಲ್ಲೇ ಮೌಸಿ ಎಲ್ಲಿರ್ತಿದ್ರು ಅಲ್ಲೇ ಬರ್ತಾ ಇದ್ರು. ಘೇರೆ ಅಂತಂದ್ರೆ ಸರೌಂಡಿಂಗ್. ಘೇರೆ ಅಂದ್ರೆ सराउंडिंग. दोपहर ढलने पर मौसी नीम के पेड़ तले जा पहुंच जाती, जहां सभी बच्चे खेला करते थे. मौसी को बच्चों के साथ खेलना, उन्हें कहानियां, चुटकुले और पहेलियां सुनाना बहुत पसंद था. ಅಂದ್ರೆ ಮಧ್ಯಾಹ್ನ ಮುಗಿತಿದ್ದಂಗೆ ಮೌಸಿ ನೀಮ್ಕೆ ಪೇಡ್ ಅಂದ್ರೆ ಬೇವಿನ ಮರದ ಹತ್ರ ಹೋಗಿ ಕುತ್ಕೊಳ್ತಿದ್ಲು. ಬೇವಿನ ಮರದ ಹತ್ರ ಹೋಗಿ ಕುತ್ಕೊಂತಿದ್ಲು. ತಲೆ ಅಂದ್ರೆ ಅಡಿಯಲ್ಲಿ, ತಲೆ ಅಂದ್ರೆ ಅಡಿಯಲ್ಲಿ ಕುತ್ಕೊಂತಾ ಇದ್ಲು. ಜಹಾ ಸಭಿ ಬಚ್ಚೆ ಕೇಲಾ ಕರ್ತೆ ಥೆ. ಅಲ್ಲಿ ಎಲ್ಲಾ ಮಕ್ಕಳು ಆಟ ಆಡ್ತಾ ಇದ್ರು. ಮೌಸಿ ಕೋ ಬಚ್ಚೋಂ ಕೆ ಸಾಥ್ ಕೇಲ್ನಾ, ಉನ್ಹೇ ಕಹಾನಿಯಾ, ಚುಟ್ಕುಲೆ और ಪಹಲಿಯಾ ಸುನಾನಾ. ಅಂದ್ರೆ ಕಹಾನಿ ಅಂದ್ರೆ ಕತೆ, ಚುಟ್ಕುಲೆ ಅಂತಂದ್ರೆ ಜೋಕ್ಸ್, ಪಹಲಿಯಾ ಅಂತಂದ್ರೆ ಒಗಟುಗಳು. ಅವನ್ನೆಲ್ಲ ಕೇಳಿಸೋದು ತುಂಬಾ ಇಷ್ಟ ಆಗ್ತಿತ್ತು. ವಹ ತೋತಾ ತೋತಿ ಕಿ ಕಹಾನಿ, ಕಾಟ್ ಕೆ ಗೋಡೆ ಕಿ ಕಹಾನಿ,
ವೀರೋಚಿತ್ ಕಹಾನಿ ಆದಿ ಸುನಾತಿ ಥಿ. ತೋತಾ ತೋತಿ, ಗಿಳಿಗಳ ಕತೆ, ಕುದುರೆಗಳ ಕತೆ, ವೀರ ಕತೆಗಳನ್ನ ಹೇಳ್ತಾ ಇದ್ಲು. मौसी बच्चों को खिलाने के लिए अपने पास चने, टिकिया, मूंगफली आदि कुछ ना कुछ रखती थी. ಮೌಸಿ ಅವರು ಮಕ್ಕಳಿಗೆ ತಿನ್ಸೋಕ್ಕೋಸ್ಕರ ಏನಾದರೂ ತಿಂಡಿಗಳನ್ನ ಅಂದರೆ ಚನೆ ಅಂದರೆ ಕಡಲೆ ಬರುತ್ತಲ್ಲ ಅದು, ಟಿಕ್ಕಿಯ ಅಂದರೆ ಟಿಕ್ಕಿ ರೌಂಡ್ ಶೇಪಲ್ಲಿರುತ್ತೆ ಅದೊಂಥರ ತಿಂಡಿ, ಮೂಂಗ್ಫಲಿ ಅಂದರೆ ಕಡಲೆಕಾಯಿ, ಕಡಲೆ ಬೀಜ, ಶೇಂಗಾ ಅಂತೀವಲ್ಲ ಅದು, ಈ ಥರ ಮುಂತಾದವುಗಳನ್ನ ಅವಳ ಹತ್ರ ಇಟ್ಕೊತಾ ಇದ್ಲು. ವಹ ಬಚ್ಚೋ ಸೆ ಅಪ್ನೆ ಬೇಟಿಯೋ ಜೈಸೆ ಪ್ಯಾರ್ ಕರ್ತಿತಿ. ಅವರು ಇವರೆಲ್ಲ ಮಕ್ಕಳನ್ನ ತಮ್ಮ ಮಗಳ ಥರ ಪ್ರೀತಿ ಮಾಡ್ತಾ ಇದ್ರು. एक दिन जब स्कूल की छुट्टी हुई, बच्चे बस्ते उठाकर बाहर निकले तो मौसी फाटक पर नहीं मिली. ಒಂದಿನ ಏನಾಯ್ತು, ಸ್ಕೂಲ್ ಬಿಟ್ಟ ಮೇಲೆ ಮಕ್ಕಳೆಲ್ಲ ತಮ್ಮ ಸ್ಕೂಲ್ ಬ್ಯಾಗ್ನ ತಗೊಂಡು ಮೌಸಿ ನಿಂತ್ಕೊಂತಿದ್ಲಲ್ಲ ಫಾಟಕ್ ಗೇಟ್ ಹತ್ರ ಬಂದ್ರು. ಅವಾಗ ಮೌಸಿ ಅಲ್ಲಿ ಸಿಗ್ಲಿಲ್ಲ. ಶಾಮ್ ಕೋ ಬಚ್ಚೆ ಖೇಲ್ನೆ ಕೆ ಲಿಯೆ ನಿಕ್ಕಲೆ ತೋ ಮೌಸಿ ಪೇಡ್ ಕೆ ನೀಚೆ ಬಿ ನಹಿ ತಿ. ಅಂದ್ರೆ ಸಾಯಂಕಾಲ ಅವ್ರು ಆಟ ಆಡ್ತಿದ್ದಾಗ ಕೂಡ ಅವ್ರ ಮರದ ಹತ್ರ ಕೂತ್ಕೊಂತಿದ್ರಲ್ಲ ಅಲ್ಲಿ ಕೂಡ ಮೌಸಿ ಇರ್ಲಿಲ್ಲ. ಕಿಸಿಕೋ ಬಿ ಮಾಲೂಮ್ ನಹಿ ತಾ ಕಿ ಮೌಸಿ ಕಹಾ ಗೈ. ಯಾರಿಗೂ ಗೊತ್ತಿದ್ದಿಲ್ಲ ಮೌಸಿ ಎಲ್ಲೋಗಿದ್ರು ಅಂತ. ಕೈ ದಿನ ಬೀತ್ ಗೈ ಪರ್ ಮೌಸಿ ಕಾ ಕುಚ್ ಪತಾ ನಹಿ ಚಲಾ. ಎಷ್ಟೊಂದು ದಿನ ಆಗೋಯ್ತು, ಆದ್ರೆ ಮೌಸಿ ಎಲ್ಲಿದ್ದಾರೆ ಅಂತ ಏನೂ ಗೊತ್ತಾಗ್ಲಿಲ್ಲ. ಉಸ್ಕೆ ಬಿನಾ ಸಾರಾ ಮೊಹಲ್ಲಾ ಸೂನಾ ಸೂನಾ ಲಗ್ತಾ ತಾ. ಅಂದ್ರೆ ಅವ್ರಿಲ್ದೆ ಆ ಓಣಿ ಎಲ್ಲ ಸುನಾ ಅಂದ್ರೆ ಬಿಕೋ ಅಂತಿತ್ತು, ತರ ಯಾರು ಇಲ್ಲ ಅನ್ನೋ ತರ ನಿರ್ಜನರ ತರ ಇತ್ತು. एक दिन बच्चे मौसी की खोज में घूम रहे थे. खोज ಅಂದ್ರೆ ಹುಡುಕಾಟದಲ್ಲಿ, घूम रहे थे ಅಂದ್ರೆ ಒಂದಿನ ಮಕ್ಕಳೆಲ್ಲ ಮೌಸಿನ ಹುಡುಕಾಟದಲ್ಲಿ ಇದ್ರು. तभी एक मकान के अंदर से ऊंची ऊंची आवाज ಸುನಾಯಿ. ಊಂಚಿ ಆವಾಜ್ ಅಂದ್ರೆ ತುಂಬಾ ಜೋರಾಗಿ ಮಾತಾಡೋ ಮಾತು ಕೇಳಿಸ್ತು ಒಂದು ಮಕಾನಿಂದ. ಏನಂತ ಕೇಳಿಸ್ತು ದೊಡ್ಡ ವಯಸ್ಸಲ್ಲಿ ಅಂತಂದ್ರೆ, ಹಮ್ನೆ ठेका तो नहीं ले रखा है मौसी, 20 दिन से तुम यहाँ हो, अब तुम किसी दूसरे के घर चले जाओ. ಅಂದ್ರೆ ಹಮ್ನೆ ಠೇಕಾ ಅಂದ್ರೆ ಒಪ್ಪಂದ, ಅಂದ್ರೆ ನಾವೇ ನಿಮ್ನ ನಮ್ಮನೇಲಿ ಇಟ್ಕೋತೀವಿ ಅಂತ ಒಪ್ಪಂದ ಮಾಡ್ಕೊಂಡಿಲ್ಲ ಅಲ್ಲ, 20 ದಿನ ಆಯ್ತು ನೀವು ಬಂದು, ನೀವು ಇವಾಗ ಯಾರಾದ್ರೂ ಬೇರೆ ಮನೆಯಲ್ಲಿ ಹೋಗ್ಬಿಡ್ರಿ ಅಂತ ಹೇಳ್ತಿದ್ದು ಕೇಳಿಸ್ತು. मौसी का नाम सुनकर बच्चे टिट कक्कर कड़े हो गए. ಟಿಟ್ ಕಕ್ಕರ್ ಅಂದ್ರೆ ಎದ್ದು ಶಾಕಲ್ಲಿ ತಿರುಗಿ ನೋಡ್ತಾರಲ್ಲ ಆ ತರ. बंद दरवाजे की दारर में से जानकर देखा तो मौसी एक काट पर लेटी थी. ಅಂದ್ರೆ ಅಲ್ಲಿ ಬಾಗ್ಲ ಹತ್ರ, ದಾರರ್ ಅಂದ್ರೆ ಬಿರುಕು, ಬಾಗ್ಲ ಹತ್ರ ಇರೋ ಒಂದು ಕಿಂಡಿ ಬಿರುಕು ಇರುತ್ತಲ್ಲ ಅಲ್ಲಿ ಜಾಂಕರ್ ಅಂದ್ರೆ ಇಣುಕುವುದು ಅಂತಾರಲ್ಲ, ಇಣುಕುವುದು ಬೊಗ್ಗಿ ನೋಡೋದು ಅಂತಾರಲ್ಲ, ಆ ಥರ ನೋಡಿದಾಗ ಏನಾಗಿತ್ತಂದ್ರೆ ಮೌಸಿ ಕಾಟ್ ಪರ್ ಲೇಟಿತಿ, ಒಂದು ಮನುಷ್ಯನ ಮೇಲೆ ಅವ್ರು ಮಕ್ಕೊಂಡಿದ್ರು. ಉಸ್ಕೆ ಬಾಲ್ ಉಲ್ಚೆ ಹುಯೆ ಔರ್ ಚೆಹರಾ ಸೂಕಾ ಹುವಾ ತಾ. ಅವ್ರ ಕೂದಲೆಲ್ಲ ಕೆದರ್ಕೊಂಡು ಹಾಗೂ ಮುಖ ಸಣ್ಣದಾಗಿತ್ತು. मौसी को ऐसी स्थिति में देखकर बच्चों को बहुत दुख हुआ और गुस्सा आया. ಈ ತರ ಸ್ಥಿತಿನಲ್ಲಿ ನೋಡಿದಾಗ ಬಚ್ಚೋ ಅಂದ್ರೆ ಮಕ್ಕಳಿಗೆ ತುಂಬಾ ಬೇಜಾರಾಯಿತು ಹಾಗೂ ತುಂಬಾ ದುಃಖನೂ ಆಯಿತು. दूसरे दिन बच्चे हॉकी मैच खेलकर लौट रहे थे तो रास्ते में पुल के पास मौसी बेटी नजर आई. ಅಂದ್ರೆ ಒಂದಿನ ಅವರು ಹಾಕಿ ಮ್ಯಾಚ್ ನ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ರಸ್ತೆಯ
ಪೂಲ್ ಅಂದ್ರೆ ಸೇತುವೆ ಹತ್ರ ಮೌಸಿ ಕುತ್ಕೊಂಡಿರೋದನ್ನ ಕಾಣ್ತಾರೆ. ಉಸ್ಕೆ ಪಾಸ್ ಏಕ್ ಛೋಟಿ ಸಿ ಗಟರಿ ಔರ್ ಲಾಠಿ ಭೀ ಥಿ. ಗಟರಿ ಅಂದ್ರೆ ಒಂದು ಮೂಟೆ ಹಾಗೂ ಊರುಗೋಲು ಕೂಡ ಅವ್ರ ಹತ್ರ ಇತ್ತು. ಮೌಸಿ ಕೋ ದೇಖ್ಕರ್ ಸಬ್ ಉಸೆ ಗೇರ್ ಕರ್ ಪ್ರಶ್ನೆ ಪೂಚ್ನೆ ಲಗಿ. ಗೇರ್ಕರ್ ಅಂದ್ರೆ ಸುತ್ತುವರೆದ್ಬಿಟ್ಟು ಅವ್ರನ್ನ ಪ್ರಶ್ನೆ ಮಾಡೋಕೆ ನಿಂತ್ಕೊಂತಾರೆ. ಏನಂತ, तू इतने दिन कहाँ थी मौसी, यहाँ क्यों बैठी हो, एक ने पूछा. ನೀನು ಇಷ್ಟು ದಿನ ಎಲ್ಲಿದ್ದೆ ಚಿಕ್ಕಮ್ಮ, ಇಲ್ಲಿ ಯಾಕೆ ಕೂತ್ಕೊಂಡಿದ್ಯಾ ಅಂತ ಒಬ್ರು ಕೇಳ್ತಾರೆ. ಮೇ ಯಹಾ ಸೆ ಜಾ ರಹಿ ಹೂ ಬೇಟಾ, ಅಂದ್ರೆ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಮಗನೆ ಅಂತ ಹೇಳ್ತಾಳೆ. ಕರ್ತೆ ಹುವೆ ಮೌಸಿ ಕಿ ಆಂಕೆ ಭರ್ರಾಯಿ. ಹಂಗೆ ಹೇಳ್ಕೊಂತ ಮೌಸಿಯ ಕಣ್ಣು ತುಂಬಿ ಬಂತು. ತೂ ತೋ ಬಿಮಾರ್ ತಿ ಮೌಸಿ, ತಬಿಯತ್ ಕೈಸಿ ಹೈ. ನಿನ್ಗೆ ಹುಷಾರಿದ್ದಿಲ್ಲಲ್ಲ, ಇವಾಗ ನಿನ್ ಮೈಯಲ್ಲಿ ಹುಷಾರಿದ್ದಾನ ಅಂತ ಒಬ್ರು ಕೇಳ್ತಾರೆ. ಯಾರು, ಬಲ್ದೇವ್ನೇ ಪೂಛ. ಬಲ್ದೇವನ ಹುಡುಗ ಕೇಳ್ತಾನೆ. ಬೇಟಾ ಮೇ ಟೀಕ್ ಹೋ ಗೈ ಹೂ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಅಪ್ನಾ ಗಾಂವ್ ಜಾ ರಹಿ ಹೂ, ನಾನು ನನ್ನ ಊರಿಗೆ ಹೋಗ್ತಾ ಇದ್ದೀನಿ. ಹಮ್ ತುಜೆ ಕಹಿ ನಹಿ ಜಾನೆ ದೇಂಗೆ ಮೌಸಿ, सबने एक स्वर में कहा. मौसी की आंखों में आंसू छलक उठे. ನಾನು ನಿನ್ನ ಎಲ್ಲಿಗೆ ಹೋಗಕ್ಕೂ ಬಿಡಲ್ಲ ಅಂತ ಎಲ್ಲ ಹುಡುಗರು ಒಂದೇ ಸ್ವರದಲ್ಲಿ ಹೇಳ್ತಾರೆ. ಅವಾಗ ಮೌಸಿ ಕಣ್ಣಲ್ಲಿ ನೀರು ಸೋರುತ್ತೆ. दुकान के सामने एक काट बिछी थी. 2-3 लड़के भागकर काट उठा ले आए. ಅಲ್ಲಿ ಒಂದು ಅಂಗಡಿ ಹತ್ರ ಕಾಟ್ ಅಂದ್ರೆ ಒಂದು ಮಂಚ ಇತ್ತು. ಅದನ್ನ 2-3 ಹುಡುಗರು ಹೋಗಿ ಅದನ್ನ ತಗೊಂಬರ್ತಾರೆ. ಉಸ್ ಪರ್ ಮೌಸಿ ಕೋ ಜಬರ್ದಸ್ತಿ बैठ दिया. ಅದ್ರ ಮೇಲೆ ಮೌಸಿನ ಬಲವಂತದಿಂದ ಕೂಡಿಸ್ತಾರೆ. ಕಾಟ್ ಕೋ ಸೀದೆ नीम के पेड़ के नीचे ले आए. ಆ ಮಂಚನ್ನ ಅದ್ರ ಮೇಲೆ ಮೌಸಿನ ಕೂಡಿಸ್ಕೊಂಡು नीम के पेड़ ಅಂದ್ರೆ ಬೇವಿನ ಮರದ ಹತ್ರ ತಗೊಂಡ್ಬರ್ತಾರೆ. ಕನ್ಹಯ್ಯ ಬಾಕರ್ ಅಪ್ನೆ ಘರ್ ಸೆ ದರಿ और ತಕಿಯಾ ಲಾಯ. ಕನ್ನಯ್ಯ ಅನ್ನೋ ಹುಡುಗ ಇರ್ತಾನಲ್ಲ, ಅವ್ನು ಓಡೋಗಿ ತಮ್ಮ ಮನೆಯಿಂದ ದರಿ ಅಂದ್ರೆ ಮ್ಯಾಟ್ ಹಾಗೂ ತಕಿಯಾ ಅಂದ್ರೆ ದಿಂಬು, ತಲೆ ದಿಂಬು ತಗೊಂಡ್ಬರ್ತಾನೆ. ಉಷಾ ತಾಲಿ ಮೇ 2 ರೋಟಿಯಾ ಲಾಯಿ. ಉಷಾ ತಟ್ಟೆಯಲ್ಲಿ 2 ರೊಟ್ಟಿನ ತರ್ತಾಳೆ. ಯೋಗರಾಜ್ ಏಕ್ ಕಟೋರಿ ಮೇ ದೂದ್ ಲಾಯ. ಯೋಗರಾಜ್ ಅವನು ಹಾಲು ತಂದ್ಕೊಡ್ತಾನೆ. ಗೋಪಾಲ್ घर से लैंप उठा लाया. ಗೋಪಾಲ್ ದೀಪನ್ ತರ್ತಾನೆ. ಮುನ್ನಿ ಪೀನೆ ಕೆ ಲಿಯೆ ಪಾನಿ ಲಾಯಿ. ಮುನ್ನಿ ಕುಡಿಯೋಕೆ ನೀರು ತರ್ತಾಳೆ. ಬಲ್ದೇವ್ ಕೆ ಪಿತಾ डॉक्टर थे. यहाँ अपने पिता को क्लिनिक से खींच लाया. ಏನ್ ಮಾಡ್ತಾನೆ, ಬಲ್ದೇವನ ಹುಡುಗ ಅವರಪ್ಪ ಡಾಕ್ಟರ್ ಇರ್ತಾರೆ, ಅದಕ್ಕೆ ಅವ್ರ ಕ್ಲಿನಿಕ್ ಇಂದ ಅವ್ರನ್ನ ಹೇಳ್ಕೊಂಡ್ ಬರ್ತಾನೆ. ಮೌಸಿ ಬಿಮಾರ್ ಹೈ, ಆಪ್ ಜಲ್ದಿ ಚಲ್ಕರ್ ದೇಕಿ ಅಂತ ಅವ್ರಪ್ಪಗೆ ಹೇಳ್ತಾನೆ. ಅಂದ್ರೆ ಮೌಸಿಗೆ ಆರಾಮಿಲ್ಲ, ನೀವು ಬಂದು ಬೇಗ ಅವ್ರನ್ನ ನೋಡ್ರಿ ಅಂತ ಅವ್ರಪ್ಪಗೆ ಹೇಳ್ತಾನೆ. बच्चे सोचने लगे कि मौसी को कहाँ ठहराया जाए. उन्होंने निर्णय लिया कि वे बारी बारी से उसे अपने घर में रखेंगे. ಮಕ್ಕಳೆಲ್ಲ ಯೋಚನೆ ಮಾಡಿದ್ರು ಮೌಸಿನ ಈಗ ಎಲ್ಲಿ ಇಟ್ಕೊಳೋದು ಅಂತ. ಆಮೇಲೆ ಅವರು ತಮ್ಮನೆಲ್ಲೇ ಇಟ್ಕೋಬೇಕು ಅಂತ ಅವ್ನು ಡಿಸೈಡ್ ಮಾಡ್ತಾರೆ. ಆಮೇಲೆ बाद में उन्होंने हेडमास्टर जी के विनती की कि मौसी को स्कूल में काम दिया जाए. ಆಮೇಲೆ ಅವರು ತಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಹತ್ರ ವಿನಂತಿ ಮಾಡ್ತಾರೆ, ಮೌಸಿಗೆ ಒಂದು ನಮ್ಮ ಸ್ಕೂಲಲ್ಲಿ ಕೆಲಸ ಕೊಡಿಸೋಕೆ ಅಂದ್ರೆ ಜಾಬ್ ಕೊಡಿಸೋಕೆ. ಆಮೇಲೆ ಹೆಡ್ ಮಾಸ್ಟರ್ ಜಿನೇ ಮಾನ್ ಲಿಯಾ. ಹೆಡ್ ಮಾಸ್ಟರ್ ಜಿ ಅವರು ಅಂದ್ರೆ ಹೆಡ್ ಮಾಸ್ಟರ್ ಕೂಡ ಒಪ್ಕೊಂಡ್ರು ಆ ಕೆಲಸ ಕೊಡೋಕೆ. और मौसी को रहने के लिए स्कूल में एक कोठड़ी भी दे दी. ಅವ್ರಿಗೆ ಇರೋಕೆ ಒಂದು ರೂಮ್ನ ಕೂಡ ಕೊಟ್ರು ಸ್ಕೂಲಲ್ಲಿ. मौसी फिर से स्कूल के आंगन में आने लगी. मौसी ಮತ್ತೆ ಸ್ಕೂಲ್ನ ಅಂಗಳದಲ್ಲಿ ಬರೋಕ್ ನಿಂತ್ರು. बच्चे उसे घेरे रहने और वहाँ उन्हें कहानियां सुनाती. ಹಂಗೆ ಮಕ್ಕಳೆಲ್ಲ ಮತ್ತೆ ಅವ್ರನ್ನೆಲ್ಲ ಸುತ್ತುವರಿತಾ ಇದ್ರು, ಹಂಗೆ ಕತೆಗಳನ್ನ ಕೂಡ ಹೇಳ್ತಾ ಇದ್ರು. ಕಬಿ ಕಬಿ लाठी टेकती हुई मोहल्ले का ಚಕ್ಕರ್ ಕಟಾತಿ. ಊರುಗೋಲಿನ ಸಹಾಯದಿಂದ
ಊರುಗೋಲಿನ ಸಹಾಯದಿಂದ ಓಣಿಯೊಳಗಡೆ ಇಣುಕಿ ಹಾಕಿ ಎಲ್ಲರ ಮನೆ ಹತ್ರ ಒಂದು ರೌಂಡ್ ಆಗ್ತಾ ಇದ್ಲು, ಅಂದ್ರೆ ಒಂದು ರೌಂಡ್ ಹೋಗಿ ಬರ್ತಾ ಇದ್ಲು. ಸಭಿ ಘರೋ ಮೇ ಜಾಕ್ ಉನ್ಕಾ ಕುಶಲ್ ಕ್ಷೇಮ್ ಪೂಸ್ತಿತ್ತಿ. ಜಾಕ್ ಅಂದ್ರೆ ಅವ್ರ ಮನೇಲಿ ನಿನ್ಗಾಗಿ ಆರಾಮಿದ್ದೀರಾ ಅಂತ ಕೇಳ್ತೀವಲ್ಲ, ಕುಶಲ್ ಕ್ಷೇಮ, ಅವ್ರ ಕ್ಷೇಮನ ವಿಚಾರಿಸ್ಕೊಂಡು ಬರ್ತಾ ಇದ್ಲು. सांझ डली अपने कोठरी में चली आती और चैन की सांस लेती. ಸಾಯಂಕಾಲ ಆಗ್ತಿದ್ದಂಗೆ ತನ್ನ ಕೊಠಡಿಗೆ ಹೋಗ್ತಾ ಇದ್ಲು, ಆಮೇಲೆ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ಲು. इस तरह बच्चों के प्रेम व स्नेह भाव से मौसी के जीवन में खुशी के दिन लौट आई. ಇದಿಷ್ಟು ಮೌಸಿಯ ಪಾಠ ಆಗಿದೆ. ಮೌಸಿ ಅಂದ್ರೆ ಯಾರು? ಒಬ್ಬ ಹೆಂಗಸು. ಅವ್ರನ್ನೆಲ್ಲರೂ ಮೌಸಿ ಅಂತ ಕರಿತಾ ಇದ್ರು. ದೊಡ್ಡೋರಾಗಿರ್ಬೋದು, ಸಣ್ಣೋರಾಗಿರ್ಬೋದು, ಅವರೆಲ್ಲರೂ ಅವ್ರನ್ನ ಮೌಸಿ ಅಂತಾನೆ ಕರಿತಾ ಇದ್ರು. ಮೌಸಿ ಅಂದ್ರೆ ಚಿಕ್ಕಮ್ಮ. ಅವರೆಲ್ಲರೂ ಪ್ರೀತಿ ಪಾತ್ರಗಳಾಗಿದ್ರು. ಎಲ್ಲರ ಸುಖ ದುಃಖಗಳ ಜೊತೆ ಇರ್ತಿದ್ರು. ಮಕ್ಕಳಿಗೆಲ್ಲ ಅವರು ಸೇವಾದ ಮೂರ್ತಿ ಆಗಿದ್ರು. ಪ್ರತಿದಿನ ಮಧ್ಯಾಹ್ನ ಆಗ್ತಿದ್ದಂಗೆ ಸ್ಕೂಲ್ನ ಗೇಟ್ ಹತ್ರ ಬಂದು ನಿಂತ್ಕೊಂತಿದ್ರು. ಸ್ಕೂಲ್ನ ಗೇಟ್ ಮಧ್ಯಾಹ್ನ ಬೆಲ್ ಹೊಡೆದ ತಕ್ಷಣ ಮಕ್ಕಳೆಲ್ಲ ಬಂದು ಅವ್ರನ್ನ ಮಾತಾಡಿಸ್ತಾ ಇದ್ರು, ವಿಚಾರಿಸ್ತಾ ಇದ್ರು. ಮಧ್ಯಾಹ್ನ ಮುಗಿತಿದ್ದಂಗೆ ಬೇವಿನ ಮರದ ಹತ್ರ ಹೋಗಿ ಮಕ್ಕಳಿಗೆಲ್ಲ ಕತೆನ ಹೇಳ್ತಾ ಇದ್ರು. ಆಮೇಲೆ ಅವ್ರ ಹತ್ರ ಏನಾದ್ರೂ ತಿಂಡಿಗಳನ್ನ ತರ್ತಾ ಇದ್ರು ಮಕ್ಕಳಿಗೆ ಕೊಡಕ್ಕೆ. ಒಂದಿನ ಏನಾಯ್ತು, ಮೌಸಿ ಕಾಣಿಸ್ಲಿಲ್ಲ. ಅವಾಗ ಮಕ್ಕಳೆಲ್ಲ ಹುಡ್ಕೋಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಒಂದು ಮನೆಯಿಂದ ಜೋರಾಗಿ ಸೌಂಡ್ ಕೇಳಿಸುತ್ತೆ. ಏನಂತ, ನಾವು ನಿಮ್ಮನ್ನ ಇಲ್ಲೇ ಇಟ್ಕೊಂತಿದೀವ ಅಂತ ಒಪ್ಪಂದ ಮಾಡ್ಕೊಂಡಿಲ್ಲ, ಇವಾಗ 20 ದಿನ ಆಯ್ತು, ನೀನ್ ಬೇರೆ ಮನೆಗೆ ಹೋಗು ಅಂತ. ಅವಾಗ ಮಕ್ಕಳೆಲ್ಲ ಮೌಸಿನ ಹೆಸರು ಕೇಳಿದ ತಕ್ಷಣ ಆ ಕಡೆ ಎದ್ದು ತಿರುಗಿ ನೋಡ್ತಾರೆ. ಅವಾಗ ಮೌಸಿ ಒಂದು ಮಂಚದ ಮೇಲೆ ಮಲ್ಕೊಂಡಿರ್ತಾರೆ. ಅವರು ಕೂದಲೆಲ್ಲ ಕೆದ್ರಿರುತ್ತೆ ಹಾಗೂ ಮುಖ ಸಪ್ಪೆ ಆಗಿರುತ್ತೆ. ಅದನ್ನ ನೋಡಿ ಮಕ್ಕಳಿಗೆಲ್ಲ ತುಂಬಾ ಬೇಜಾರಾಗುತ್ತೆ, ದುಃಖ ಆಗುತ್ತೆ. ಮತ್ತೆ ಒಂದಿನ ಹಾಕಿ ಮ್ಯಾಚ್ ಮುಗಿಸ್ಕೊಂಡು ಮಕ್ಕಳು ಹೋಗ್ಬೇಕಾದ್ರೆ ಮೌಸಿ ರಸ್ತೆಯ ಸೇತುವೆ ಬಳಿ ಸಿಗ್ತಾರೆ. ಅಲ್ಲಿ ನೋಡಿ ಎಲ್ಲ ಮಕ್ಕಳು ಕೇಳಕ್ ನಿಂತ್ಕೊಂತಾರೆ, ಎಲ್ಲಿದ್ದೆ, ನಿನ್ಗೇನಾಯ್ತು, ಯಾಕೆ ಆರಾಮಿದ್ದಿಲ್ಲ, ಇವಾಗ ಹೆಂಗಿದ್ಯಾ ಅಂತೆಲ್ಲ ಕೇಳ್ತಾರೆ. ಅವಾಗ ಮೌಸಿ ನಮ್ಮ ಊರಿಗೆ ಹೋಗ್ತೀವಿ ಅಂತಾರೆ. ಇಲ್ಲ, ನೀನ್ ಎಲ್ಲಿಗೆ ಹೋಗಕ್ಕೂ ನಾವು ಬಿಡಲ್ಲ ಅಂತಂದೇಳಿ ಅಂತಾರೆ. ಅವಾಗ ಮೌಸಿಗೆ ಕಣ್ಣಲ್ಲಿ ನೀರು ಬರುತ್ತೆ, ಅಳ್ತಾರೆ. ಆಮೇಲೆ ಒಂದ್ ದಿವಸ ಅಲ್ಲಿರೋ 2-3 ಹುಡುಗರು ಒಂದು ಮಂಚನ ತಗೊಂಬಂದು ಅದರಲ್ಲಿ ಅವ್ರನ್ನ ಬಲವಂತದಿಂದ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಒಂದು ಬೇವಿನ ಮರದ ಕೆಳಗಡೆ. ಅಲ್ಲಿ ಒಬ್ಬೊಬ್ರು ಒಂದೊಂದನ್ನ ಅವ್ರಿಗೆ ತಂದು ಕೊಡ್ತಾರೆ. ತಟ್ಟೆನಲ್ಲಿ ರೊಟ್ಟಿ, ಆಮೇಲೆ ದಿಂಬು, ಮ್ಯಾಟ್ ಒಬ್ರು ತಂದು ಕೊಡ್ತಾರೆ, ಆಮೇಲೆ ಹಾಲು ಒಬ್ರು ತಂದು ಕೊಡ್ತಾರೆ, ನೀರೊಬ್ರು ತಂದು ಕೊಡ್ತಾರೆ. ಹೀಗೆ ಒಂದೊಂದು ಒಬ್ಬೊಬ್ರು ತಂದು ಕೊಡ್ತಾರೆ. ಆಮೇಲೆ ಬಲದೇವನ ಹುಡುಗ ತಮ್ಮಪ್ಪ ಡಾಕ್ಟರ್ ಆಗಿದ್ದರಿಂದ ಅವ್ರನ್ನ ಕ್ಲಿನಿಕ್ ಇಂದ ಹೇಳ್ಕೊಂಡ್ಬಂದು ಇವ್ರಿಗೇನಾಗಿದೆ ನೋಡು ಅಪ್ಪ ಅಂತ ಹೇಳ್ತಾರೆ. ಇವಾಗ ಮೌಸಿನ ಎಲ್ಲಿ ಇಟ್ಕೊಳ್ಳೋದು ಅಂತ ಯೋಚನೆ ಮಾಡಿ ನಮ್ಮಲ್ಲೇ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ಒಂದು ದಿವಸ ತಮ್ಮ ಸ್ಕೂಲ್ನ ಹೆಡ್ ಮಾಸ್ಟರ್ಗೆ ವಿನಂತಿ ಮಾಡ್ತಾರೆ, ಮೌಸಿಗೆ ಒಂದು ಕೆಲಸ ಕೊಡಿ ಅಂತ. ಅವಾಗ ಹೆಡ್ ಮಾಸ್ಟರ್ ಕೂಡ ಒಪ್ಕೊಂಡು ಮೌಸಿಗೆ ಒಂದು ದಿವಸ ಕೆಲಸ ಕೊಟ್ಟು ಸ್ಕೂಲಲ್ಲೇ ಒಂದು ರೂಮ್ ಕೂಡ ಕೊಡ್ತಾರೆ ಅವ್ರಿಗಿರಕ್ಕೆ. ಇದೇ ತರ ಮೌಸಿ ಡೈಲಿ ಅಂದ್ರೆ ಪ್ರತಿದಿನಾನು ಸ್ಕೂಲ್ ಅಂಗಳದಲ್ಲಿ ಬರ್ತಿದ್ರು, ಮಕ್ಕಳಿಗೆ ಕತೆ ಹೇಳ್ತಿದ್ರು, ಮಕ್ಕಳನ್ನ ಮೀಟ್ ಮಾಡ್ತಾ ಇದ್ರು. ಆಮೇಲೆ ಮಧ್ಯಾಹ್ನ ಆಗಿ ಸಾಯಂಕಾಲ ಆಗ್ತಿದ್ದಂಗೆ ಅಲ್ಲಿರೋ ವಟಾರದಲ್ಲಿರೋ ಅಂದ್ರೆ ಓಣಿನಲ್ಲಿರೋ ಎಲ್ಲರನ್ನ ಸುಖ ದುಃಖಗಳನ್ನ ಮಾತಾಡ್ಸ್ಕೊಂಡು ಬಂದು ಸಾಯಂಕಾಲ ಆಗ್ತಿದ್ದಂಗೆ ತಮ್ಮ ಕೊಠಡಿಗೆ ಹೋಗಿ ವಿಶ್ರಾಂತಿ ಮಾಡ್ತಾ ಇದ್ರು. ಈ ತರ ತಮ್ಮ ಮೌಸಿ ತಮ್ಮ ಜೀವನನ ನಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದಿಷ್ಟು ಮೌಸಿ ಪಾಠದ ಕತೆ. ಇದು ಕೆಲವೊಂದು ಮೌಸಿ ಪಾಠದ ಅರ್ಥಗಳು. ಅದರಲ್ಲಿ
ತುಂಬ ಕಷ್ಟ ಇರೋದು, ಅರ್ಥ ಆಗ್ಲಾರ್ದದನ್ನ ಮಾತ್ರ ನಾನು ಬರೆದಿದ್ದೀನಿ. ಮೌಸಿ ಚಿಕ್ಕಮ್ಮ, ಫಾಟಕ್ ಅಂದರೆ ಗೇಟ್, ಕಂದೋ ಅಂದರೆ ಭುಜ, ಬಸ್ತೆ ಅಂದರೆ ಸ್ಕೂಲ್ ಬ್ಯಾಗ್, ಮೊಹಲ್ಲೆ ಅಂದರೆ ಓಣಿ, ಗೇರ್ ಅಂದರೆ ಸುತ್ತ ಸರೌಂಡ್ ಅಂತೀವಲ್ಲ ಅದು, ಡಲ್ನೆ ಅಂದರೆ ಹೊತ್ತು ಕಳೆದು, ತಲೆ ಅಡಿಯಲ್ಲಿ, ಚುಟ್ಕುಲೆ ಅಂದರೆ ಹಾಸ್ಯ ಕಾಮಿಡಿ, ಪಹಲಿಯ ಅಂತಂದ್ರೆ ಒಗಟುಗಳು, ತೋತ ಅಂದ್ರೆ ಗಿಳಿ, ಗೋಡೆ ಅಂದ್ರೆ ಕುದುರೆಗಳು, ವೀರೋಚಿತ್ ಅಂದ್ರೆ ವೀರ ಕಥೆಗಳು ಅಂತೀವಲ್ಲ ಅದು, ಚನೆ ಅಂದ್ರೆ ಕಡಲೆ ಚೆನ್ನ, ಟಿಕ್ಕಿ ಮೂಂಗ್ಫಲಿ, ಕಡಲೆಕಾಯಿ ಶೇಂಗಾ, ಸುನ ಅಂದ್ರೆ ನಿರ್ಜನ, ಬಿಕೋ ಅನ್ನುತ್ತೆ ಅಂತೀವಲ್ಲ ಅದು, ಕೋಜ್ ಅಂದ್ರೆ ಹುಡುಕಾಟದಲ್ಲಿ, ಠೇಕಾ ಅಂದ್ರೆ ಒಪ್ಪಂದ, ಟಿಕಕರ್ ಅಂದ್ರೆ ಎದ್ದು ಬಿದ್ದು, ದಾರರ್ ಅಂದ್ರೆ ಬಿರುಕು ಕಿಂಡಿ, ಜಾಂಕಕರ್ ಅಂದ್ರೆ ಇಣುಕುವುದು, ಜಾಕ್ಕರ್ ಅಂದ್ರೆ ಇಣುಕುವುದು, ಕಾಟ್ ಅಂದ್ರೆ ಮಂಚ, ಫುಲ್ ಅಂದ್ರೆ ಸೇತುವೆ, ಗಟರಿ ಅಂದ್ರೆ ಮೂಟೆ, ಲಾಟಿ ಅಂದ್ರೆ ಊರುಗೋಲು, ಗೇರ್ಕರ್ ಅಂದ್ರೆ ಸುತ್ತುವರೆದು ಅಂತ, ಛಲಕ್ ಸೋರಿಕೆ, ಜಬರ್ದಸ್ತಿ ಅಂದ್ರೆ ಒತ್ತಾಯದಿಂದ, ನೀಂಪೇಡ್ ಬೇವಿನ ಮರ, ದರಿ ಹಾಸುವುದು ಮ್ಯಾಟ್, ತಕಿಯ ದಿಂಬು, ಲ್ಯಾಂಪ್ ಅಂದ್ರೆ ದೀಪ, ಜಾಂಕ್ ಅಂದ್ರೆ ಇಣುಕುವುದು, ಸಾಂಜ್ ಅಂದ್ರೆ ಸಂಜೆ, ಲಾಟಿ ಟೆಕ್ತಿ ಅಂದ್ರೆ ಊರುಗೋಲು ಊರಿಕೊಂಡು. ಇದಿಷ್ಟು ಮೌಸಿ ಪಾಠದ ಅರ್ಥ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Keep supporting. Please share and subscribe. Thank you. Please wait for my another video. ಧನ್ಯವಾದಗಳು.